ನಾವು ಅಂತ ಇಂತ ನಾನ್ ಸ್ಟಾಪ್ ಆಗಿ ಬಂದಿದ್ದೆ ಸೀದಾ ದುರ್ಗಕ್ಕೆ. ದುರ್ಗದಾಗ ಹಂಗೆ ನಿಲ್ಲಿಸ್ಬಿಟ್ಟು ಊಟ ಎಲ್ಲ ಮಸ್ತ ತಿನ್ಕೊಂಡ್ವಿ. ಏನಪ್ಪ ಊಟ ಅಂದರೆ ರೊಟ್ಟೆ ಮಾತ್ರ ತಿನ್ಕೊಂಡ್ವಿ, ರಾತ್ರಿ ನಿದ್ದೆ ಬಂದುಬಿಡ್ತದೆ ಅಂದ್ಬಿಟ್ಟು ಹಾಗೆ ನಮ್ಮ ಬ್ರದರ್ ಕೈಗೆಲ್ಲ ಗಾಡಿ ಕೊಟ್ಟೆ ಓಡ್ಸೋಕ್ಕೆ. ಇವರು ನಮ್ಮ ಕಂಪ್ನಿ ಗಾಡಿಗೆ ಹೊಸ್ದಾಗಿ ಜಾಯ್ನ್ ಆಗಿರೋರು, ನನ್ನ ಇನ್ಸ್ಟಾಗ್ರಾಮಾಗೆ ನೋಡ್ಕೊಂಡು ಬಂದಿರೋರು ಇವರು. ಅವರು ಹಂಗೆ ನನ್ಕ ನೈಸ್ ರೋಡ್ ಗಂಟ ಗಾಡಿ ಎಲ್ಲ ಓಡಿಸ್ಕೊಟ್ರು. ನಾನು ಮಸ್ತ್ ನೈಸ್ ರೋಡ್ನಾಗೆ ಕೂತ್ಕೊಂಡು ಅವ್ನು ಸೀದಾ ಬಂದು ನಾನ್ ಸ್ಟಾಪಾಗಿ ಹೊಡ್ಕೊಂಬಂದಿದ್ದೆ ಜಿಗ್ನಿಕ. ಈ ನೈಸ್ ರೋಡಾಗೆ ಗಾಡಿ ಹೆಂಗೆ ಬರ್ತದೆ ಅನ್ನೋದು ಗೊತ್ತಾಗಲ್ಲ. ಹಂಗೆ ಅಂದ್ಬಿಟ್ಟು ನಮ್ಮ ಡ್ರೈವರ್ಗಳು ಸ್ವಲ್ಪ ನಿಧಾನಕ್ಕೆ ಹೋಗ್ರಿ ಗಾಡಿಗೆ ನೈಸ್ ರೋಡ ಮಾತ್ರ. ಅಲ್ಲಿಂದ ಬಂದೆ. ಇಲ್ಲಿ ಅವರು ಪಾರ್ಟಿ ತುಂಬಿಸಿದವ್ರದ್ದೊಂದು ಗಾಡಿ ಇತ್ತು, ಜಯಣ್ಣವ್ರದ್ದು. ಅವ್ರದ್ದು ಖಾಲಿ ಆಗಿದ್ದಿಲ್ಲ, ಭಾನುವಾರ ಬಂದಿರೋ ಖಾಲಿ. ಹಂಗೆ ನಮ್ಮ ಬ್ರದರ್ಗೆ ಫೋನ್ ಬಂತು, ನಮ್ಮ ಹರಿಶಣ್ಣನ ಫೋನ್ ಹಾಕ್ಬಿಟ್ಟು, ಆಯಿತು ಅವ್ರನ್ನ ಕಳಿಸ್ಕೊಡು, ಪೋಟಿನ ಲೋಡ್ ಆಗೈತೆ ಗಾಡಿ ಹೋಗ್ಲಿ ಅಂದ. ಅದು ಹರಿಹರಕ್ಕೆ ಲೋಡ್ ಆಗಿತ್ತಂತೆ. ನಮ್ಮ ಗಾಡಿನ ಹಂಗೆ ಅನ್ಲೋಡ್ಗೆಲ್ಲ ಬಿಟ್ಕೊಂಡು ಅರ್ಧ ಗಾಡಿ ಎಲ್ಲ ಖಾಲಿ ಮಾಡಿದರು. ಮಾಡಿದಾದ್ಮೇಲೆ ಜೋಳ ಚೆನ್ನಾಗಿಲ್ಲ ಅಂದು ಚೆಕ್ ಮಾಡ್ತಾಯಿದ್ರು ಮ್ಯಾನೇಜರ್ ಎಲ್ಲ ಬಂದುಬಿಟ್ಟು. ಇಲ್ಲ ಸೈಡ್ಗೆ ಹಾಕು ಅಂದರು. ನಾನು ಹಂಗೆ ಪಾರ್ಟಿಗೆಲ್ಲ ಫೋನ್ ಮಾಡಿದೆ ಜಯಣ್ಣವ್ರಿಗೆ. ಅವರು ಆಯ್ತಪ್ಪ ಇರೋ ಮಾತಾಡ್ತೀನಿ ಅಂದರು. ನೋಡ್ರಿ ನಮ್ಮ ಕಷ್ಟ ಯಾರು ಕೇಳ್ಕೊಬೇಕು. ಗಾಂಡು ನಶೀಬು ಅಂದರೆ ನಂದೇ ಅನ್ನಿಸ್ತದೆ. ಇಲ್ಲಿ ಬಂದು ಇವತ್ತು 3 ದಿವಸ ಆಯಿತು. ಏನು ಮಾಡೋದು, ಇಲ್ಲಿ ಬೇರೆ ಊಟ ಸಿಗೋಲ್ಲ, ಏನಿಲ್ಲ. ಜೊಮ್ಯಾಟೋದ ಬುಕ್ ಮಾಡಿದರೆ ಇಲ್ಲಿ ನೈಟ್ ಊಟ 316 ರೂಪಾಯಿ ಒಂದು ಊಟ. ಏನು ಮಾಡೋದು, ನಮ್ಮ ಡ್ರೈವರ್ಗಳ ಕಷ್ಟ ಈ ಥರ ಇರೋದು. ಏನೂ ಮಾಡೋಕ್ಕಾಗಲ್ಲ. ಇನ್ನು ಖಾಲಿ ಆದಮೇಲೆ ಏನಾಗ್ತದೆ ಏನಿಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಸ್.